ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೂ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ. ಇವೆಲ್ಲದರಿಂದ ಕೂಡ ನಾವು ಆದಷ್ಟು ಬೇಗ ದೂರ ಬರಬೇಕು. ಸರಳ ರೀತಿಯಾಗಿರುವಂಥ ಪರಿಹಾರವನ್ನು ತಿಳಿಸ್ಕೊಡಿ ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದ್ದಲ್ಲಿ ಶೀಘ್ರವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೇ ದಿನಗಳಲ್ಲಿ ಮಹಾಶಿವರಾತ್ರಿಯ ಆಚರಣೆ ಬರ್ತಾ ಇದೆ. ಮಹಾಶಿವರಾತ್ರಿಯ ಒಂದು ಹಬ್ಬ ವಿಶೇಷವಾಗಿ ಅಂತಲೇ ಹೇಳ್ಬೋದು. ಇದರ ಒಂದು ಆಚರಣೆ ಹೇಗಿರಬೇಕಾಗತ್ತೆ? ಉಪವಾಸ ಮಾಡಬೇಕು ಗೊತ್ತು, ಆದರೆ ಜಾಗರಣೆ ಇರಬೇಕಾಗತ್ತೆ. ಅವತ್ತೇ ಬಹಳ ನಿದ್ದೆ ಬರ್ತಾ ಇರುತ್ತೆ, ಅಥವಾ ಅವತ್ತೇ ನಮಗೇನೋ ಒಂದು ರೀತಿಯಾಗಿರುವಂಥ ಟೆಂಪ್ಟ್ ಆಗ್ತಾ ಇರುತ್ತೆ ಇದನ್ನು ತಿನ್ನಬೇಕು ಅಂತ. ಜಾಗರಣೆ ಹೇಗಿರಬೇಕು? ಶಿವನ ಒಲಿಸ್ಕೊಳ್ಬೇಕು ಅಥವಾ ನಮ್ಮ ಇಷ್ಟಾರ್ಥಗಳೆಲ್ಲ ನಾವು ನೆರವೇರಿಸ್ಕೊಳ್ಬೇಕು ಅಂತಂದರೆ ಏನೆಲ್ಲ ಮಾಡಬೇಕಾಗತ್ತೆ? ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಮುಂಚಿತವಾಗಿ ತಿಳಿಸ್ಕೊಟ್ರೆ ವೀಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ. ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡ್ರಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಈ ಒಂದು ಶಿವರಾತ್ರಿ ಹಬ್ಬ ಹೇಗೆ ಮಾಡಬೇಕು ಅಂತ. ಯಾಕಂದರೆ ನೀವು ಅನೇಕ ನೋಡ್ತಿರ್ತೀರಿ, ಅನೇಕವಾಗಿ ಮಾತಾಡ್ತಿರ್ತೀರಿ, ಅನೇಕವಾಗಿರೋ ದೇವಸ್ಥಾನಗಳಿಗೆ ಹೋಗ್ತಿರ್ತೀರಿ. ಹಾಗಾಗಿ ನಿಮಗೆ ಚೆನ್ನಾಗಿ ಗೊತ್ತು. ನನಗೆ ಗೊತ್ತಿರೋದು ಒಂದಷ್ಟು ಆಚರಣೆ ವಿಧಾನ ತಿಳಿಸೋದಾದರೆ ನೀವು ಚೆನ್ನಾಗಿ ಬರೆದಿಟ್ಕೋಬೇಕು. ನಮ್ಮ ಬದುಕಿಗೆ ನಾವು ಅಂದ್ಕೊಂಡಿರ್ತೀವಿ ಒಂದು ದಿವಸ, ಅರೆ ಒಂದು ನಾಳೆ ತಿಂಗಳಲ್ಲಿ ಇಂಥ ಕಡೆ ಹೋಗ್ತೀನಿ ಅಂತೇಳಿ ಏನೋ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ, ನಿಮ್ಮ ಹತ್ರ ಟಿಕೆಟ್ ಇದ್ದರೆ ಆ ದಿನಾಂಕ ಗೊತ್ತಿದ್ದರೆ ನೀವೇನೇನು ಸಡಗರ ಮಾಡ್ಕೊಳ್ತೀರ. ಆ ಡೇಟ್ಗಾಗಿಯೇ ಡೈಲಿ ಏನೋ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀರಲ್ವ. ಹೌದು. ಹೊರದೇಶಕ್ಕೆ ಹೋಗ್ತಿರೋ ಅಥವಾ ಜಾಬ್ಗೆ ಹೋಗ್ತಿರೋ, ಒಟ್ಟಾರೆ ಖುಷಿಯ ದಿನ ನಿಮಗೆ ಬರ್ತಾ ಇದೆ. ಆ ಡೇಟ್ ಕೊಟ್ಟಿದೆ. ತುಂಬ ಖುಷಿ ದಿನ, ತುಂಬ ಸಂತೋಷದ ದಿನ. ನಿಮ್ಮದು ಮದುವೆ ದಿನ ಅಂದ್ಕೊಳ್ಳೋಣ, ಖುಷಿ ದಿನ. ಆಮೇಲೆ ಅದು ಏನಾಗುತ್ತೆ, ಅದು ಏನೇನು ಅನಿಸುತ್ತೆ ಅದು ಬೇರೆ. ಆದರೆ ಈ ಶಿವರಾತ್ರಿ ಇದೆಯಲ್ಲ, ಪರಮ ರಹಸ್ಯವನ್ನು ಭೇದಿಸುವಂಥದ್ದು, ಪರಮ ರಹಸ್ಯವನ್ನು. ಆದರೆ ಪ್ರತಿ ತಿಂಗಳು ಬರುತ್ತೆ ಶಿವರಾತ್ರಿ, ಪ್ರತಿ ತಿಂಗಳು ಬರುತ್ತೆ. ನಾವು ಬಹುಶಃ ವರ್ಷದ ಮಾತ್ರ ಜ್ಞಾಪಕ ಇಟ್ಕೊಂಡಿದ್ದೀವಿ. ಅದಕ್ಕಾಗಿಯೇ ಈ ಒಂದು ಪ್ರತಿ ತಿಂಗಳು ಬರತಕ್ಕಂತಹ ಮಾಸ ಶಿವರಾತ್ರಿ ಏನು ಇದೆಯೋ, ಬಹಳ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂತಹದ್ದು, ಬಹಳ ವಿಶೇಷವಾಗಿರತಕ್ಕಂತಹ ಮಾಸ ಶಿವರಾತ್ರಿ. ಮಹಾಶಿವರಾತ್ರಿ ವರ್ಷಕ್ಕೆ ಒಂದು ಸಲ ಬರುವಂಥದ್ದು. ನಾನು ಒಂದು ನಾಣ್ಯದ ಎರಡು ಮುಖಗಳು ಅಂತ ಈಗಾಗಲೇ ಯಾವುದ್ಯಾವುದೋ ಚಾನಲ್ ಬಂದಾಗ ಮಾತಾಡಿ ಕಳಿಸ್ಕೊಡ್ತಿರ್ತೀನಿ. ಅವರೆಲ್ಲ ಬಂದು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ರು. ಅದಕ್ಕೆಲ್ಲ ಹೇಳಿರ್ತಕ್ಕಂಥದ್ದು ನೆನಪಿರುತ್ತೆ. ಅದಕ್ಕಾಗಿ ನಿಮ್ಮ ಮುಂದೆ ಪ್ರಚುರಪಡಿಸ್ತಿರ್ತೀನಿ. ಒಂದು ನಾಣ್ಯದ ಎರಡು ಮುಖಗಳು ಅಂತಕ್ಕಂತಹದ್ದನ್ನು ನಾನು ನಿಮ್ಮ ಮುಂದೆ ಹೇಳುತ್ತಾನೆ ಇರ್ತೀನಿ. ಹಗಲು ಅದರ ಆಪೋಸಿಟ್ ರಾತ್ರಿ ಅಂತ, ಒಳ್ಳೆಯದು ಅದರ ಆಪೋಸಿಟ್ ಕೆಟ್ಟದ್ದು ಅಂತ, ದೇವರು ಅದರ ಆಪೋಸಿಟ್ ರಾಕ್ಷಸರು ಅಂತ ಹೇಳ್ತಿರ್ತೀನಿ. ಇನ್ನಿಷ್ಟಕ್ಕೆ ನಿಲ್ಲಿಸ್ತಾ, ಒಂದು ವರ್ಷದಲ್ಲಿ ಎರಡು ಆಯನಗಳಿದ್ದಾವೆ, ದಕ್ಷಿಣಾಯನ ಮತ್ತು ಉತ್ತರಾಯಣ. ಈಗ ಉತ್ತರಾಯಣದಲ್ಲಿ ನಾವಿದ್ದೇವೆ. ದಕ್ಷಿಣಾಯನದಲ್ಲಿ ಆಗಸ್ಟ್ ನಿಮ್ಗೆ ತಿಂಗಳು ಗೊತ್ತಿದ್ದರೆ ಬಹುಶಃ ಅಂತಹ ದಕ್ಷಿಣಾಯನದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅತ್ಯಂತ ಅದ್ಭುತವಾಗಿರತಕ್ಕಂಥ ಅಷ್ಟಮಿ ದಿನ ಮಧ್ಯರಾತ್ರಿ ಅಂಗಾಂಗ ಸುಂದರನಾಗಿರತಕ್ಕಂತಹ ಕೃಷ್ಣ ಜನನವಾಗುತ್ತೆ. ಅದು ಹೆಪ್ಪುಗಟ್ಟಿದ ಕಪ್ಪು ರಾತ್ರಿ. ಅಂಥ ಹೆಪ್ಪುಗಟ್ಟಿದ ಕಪ್ಪು ರಾತ್ರಿ ಈ ಉತ್ತರಾಯಣದಲ್ಲೂ ಒಂದು ದಿನ ಬರುತ್ತೆ. ಅಂತಹ ಕತ್ತಲು ಕವಿದಿರತಕ್ಕಂತಹ ದಿನಗಳು, ಅಲ್ಲಿ ಅಂಗಾಂಗ ಸುಂದರ ಕೃಷ್ಣ ಅಂತಹದ್ದನ್ನು ಏನು ನಮ್ಮಲ್ಲಿ ನಮ್ಮ ಬದುಕಲ್ಲಿ ಬರ್ತಕ್ಕ ಕತ್ತಲನ್ನು ಹೋಗಲಾಡಿಸ್ಲಿಕ್ಕೆ ಅವ ಜನನ ದಕ್ಷಿಣಾಯನದಲ್ಲಿ ಆಗ್ತಾನೆ. ದೇವತೆಗಳಿಗೆ ದಕ್ಷಿಣಾಯನ ರಾತ್ರಿ ಆಗಿರುತ್ತೆ, ಅದೇ ದೇವತೆಗಳಿಗೆ ಉತ್ತರಾಯಣ ಹಗಲಾಗಿರುತ್ತೆ. ಅಂತಹ ಹಗಲಿನ ರಾತ್ರಿಯಲ್ಲಿ ಅಂದರೆ ನಮಗೆ ಬರ್ತಕ್ಕಂಥ ಹಗಲಲ್ಲಿ ಕಷ್ಟವನ್ನು ಹೋಗಲಾಡಿಸ್ಲಿಕ್ಕೆ ಇಲ್ಲಿ ಶಿವ ಬರ್ತಕ್ಕಂಥದ್ದು, ನಮಗಿರ್ತಕ್ಕಂತಹ ರಾತ್ರಿಯ ಕಷ್ಟಗಳನ್ನು ಹೋಗಲಾಡಿಸ್ಲಿಕ್ಕೆ ಬರ್ತಕ್ಕಂಥದ್ದು ಕೃಷ್ಣ. ಈ ಶಿವಕೇಶವರು ಇಬ್ಬರು ಒಂದೇ ಅಂತಕ್ಕಂಥ ನಮಗೆ ತೋರಿಸ್ತಾ ಬರುತ್ತೆ. ಈಗಿರ್ತಕ್ಕಂಥ ಮಹಾಶಿವರಾತ್ರಿಯ ರಾತ್ರಿ 12 ಗಂಟೆಯ ಯಾಮದಲ್ಲಿ ಲಿಂಗೋದ್ಭವ ರೂಪದಲ್ಲಿ ಉದ್ಭವನಾಗ್ತಾನೆ ಶಿವ, ಇರುತ್ತಾನೆ, ಉದಯಿಸ್ತಾನೆ ಅಂತಕ್ಕಂಥದ್ದು. ಲಿಂಗದ ರೂಪದಲ್ಲಿ ಆವಿರ್ಭಾವವಾಗ್ತಾನೆ ಶಿವ. ಅದಕ್ಕಾಗಿಯೇ ಆ ರಾತ್ರಿಯನ್ನು ಈ ರಾತ್ರಿ ನಾನು ತೆಗೆದುಕೊಂಡಿದ್ದು ನಿಮ್ಮ ಸಾಮ್ಯ ಅರ್ಥ ಆಗಲಿ ಅಂತೇಳಿ ಉತ್ತರಾಯಣದ ಅಷ್ಟಮಿ ರಾತ್ರಿಯೋ ಮತ್ತು ಈ ಒಂದು ಮಹಾಶಿವರಾತ್ರಿಯ ಮಧ್ಯರಾತ್ರಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಪ್ರಚುರಪಡಿಸಲಿಕ್ಕೆ ಹೊರಟ್ರೆ ಶಿವನಿಗೆ ಅತ್ಯಂತ
ಪರಮ ಪವಿತ್ರವಾಗಿರ್ತಕ್ಕಂಥ ಈ ದಿನ ಯಾರೆಲ್ಲ ಕೂಡ ಈ ಯಾಮದ ಪೂಜೆಗಳು ಅಂತ ಮಾಡ್ತಾರೆ. ಒಟ್ಟಾರೆಯಾಗಿ ಶಿವರಾತ್ರಿಯ ಏನು ಪ್ರಾತಃ ಕಾಲದ್ದು ನೀವೆಲ್ಲ ಮಾಡ್ಕೊಂಡಿರ್ತೀರೋ ಅದೆಲ್ಲ ಕೂಡ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಶಿವನಿಗೆ ಸಂಬಂಧಪಟ್ಟ ಏನೇನು ಪೂಜೆ ಮಾಡ್ತೀರೋ. ಆದರೆ ಆವತ್ತು ಸಾಯಂಕಾಲದ ಪೂಜೆಯಿಂದ ಹಿಡಿದು ಮರುದಿನ ಸಾಯಂಕಾಲ ತನಕ, ಯಾಕಂದರೆ ಶಿವರಾತ್ರಿ ಅಲ್ವಾ, ಆ ರಾತ್ರಿ ನೀವು ಏನೇನು ಮಾಡ್ತೀರಿ, ಅಭಿಷೇಕವನ್ನಂತ ಮಾಡಿದಾಗ ಒಂದು ನೀವು ದೇವಸ್ಥಾನದಲ್ಲೇ ಮಾಡಿಸ್ತಿರೋ ಅಥವಾ ನಿಮ್ಮ ಮನೆಯಲ್ಲೇ ಮಾಡಿಸ್ತಿರೋ ಅಥವಾ ತಾವೇ ಮಾಡ್ತಿರೋ, ರಜತದ್ದಾಗಿರಬಹುದು, ಮಣ್ಣಿನದ್ದಾಗಿರಬಹುದು, ಬಂಗಾರದ್ದಾಗಿರಬಹುದು, ಪಂಚಲೋಹದ್ದಾಗಿರಬಹುದು, ಯಾವ ತಾಮ್ರದ್ದಾಗಿರಬಹುದು, ಯಾವುದು ಮಾಡ್ತಿರೋದಕ್ಕೆ ಕೃತಜ್ಞತಾ ಭಾವದಿಂದ ಅಭಿಷೇಕವನ್ನು ಮಾಡತಕ್ಕಂತಹದ್ದನ್ನು ಬಹಳ ಪ್ರಿಯ ಶಿವನಿಗೆ. ನಿಮಗೆ ಗೊತ್ತಿರತಕ್ಕಂಥದ್ದೇ ಈ ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ಈ ಒಂದು ಸೂರ್ಯ ನಮಸ್ಕಾರ ಪ್ರಿಯ ಅಂತ ಗೊತ್ತಿದೆ ನಿಮಗೆ. ಅದಕ್ಕಾಗಿ ಅಭಿಷೇಕವನ್ನು ಮಾಡಿದರೆ ಬಹಳ ತೃಪ್ತನಾಗ್ತಾನಂತೆ ಆತ. ಒಂದೇ ಒಂದು ಕುಂಭದಲ್ಲಿ ಜಲವನ್ನು ಹಾಕಿದ್ರೆ ಸಾಕಂತೆ ಆತ ಕುಣಿದಾಡ್ತಾನಂತೆ. ನೀವು ಸದ್ಭಕ್ತಿಯಿಂದ ಪ್ರೀತಿಯಿಂದ ಅಭಿಷೇಕವನ್ನು ನೀವು ಮಾಡಿದ್ದೆ ಆದರೆ ಅಂಥ ಅಭಿಷೇಕಕ್ಕೆ ವಿಜ್ಞಾನ ಬಹಳ ಮಾತಾಡ್ತಕ್ಕಂಥದ್ದು ಕೂಡ ಇದೆ. ನಾನು ನಿಮಗೆ ಇಲ್ಲಿ 5 ಅಂಶವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಲೇಬೇಕು. ಈ 5 ಅಂತಂದರೆ, ಒಂದನೆಯದು ಅಭಿಷೇಕ, ಎರಡನೆಯದು ಉಪವಾಸ, ಮೂರನೆಯದು ಜಾಗರಣೆ, ನಾಲ್ಕನೆಯದು ಬಿಲ್ಲಪತ್ರೆ ಅರ್ಚನೆ, ಐದನೆಯದು ಶಿವನಾಮ ಸ್ಮರಣೆ. ಈ 5 ಅಂಶಗಳು ಚೆನ್ನಾಗಿ ನೆನಪಿಟ್ಕೋಬೇಕು. ಪಂಚಭೂತಗಳಿದ್ದ ಹಾಗೆ, ಪಂಚೇಂದ್ರಿಯಗಳಿದ್ದ ಹಾಗೆ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವುಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ದ್ರೋಹ ಬಗೆದಿದ್ದರೂ, ತಪ್ಪು ನಡೆದಿದ್ದರೂ ಕೂಡ ನಮಗೊಂದು ಎಕ್ಸ್ಕ್ಯೂಸ್ ಕೊಡಬೇಕಾದ್ರೆ ಈ 5 ಅಂಶಗಳಿಂದ ನಾವು ಚೆನ್ನಾಗಿ ಪೂಜೆಯನ್ನು ಮಾಡತಕ್ಕಂಥ ದಿನ ಸುದಿನ. ಒಂದು ಅಂಶದಲ್ಲಿ ಹೇಳೋದಾದರೆ, ಇವತ್ತು ನಿಮಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು, ನೀವೇ ಗುರುತು ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕ ದಿನ, ಲಾಟ್ರಿ ಹೊಡೆಯೋ ದಿನ ಈ ದಿನ. ಹಾಗಾಗಿ ಅದನ್ನು ಹಾಗೇ ನೀವು ಬರೆದಿಟ್ಕೊಳ್ಳಿ. ವರ್ಷ ಪೂರ್ತಿ ನಾವೇನೇನು ಮಾಡಿದ್ರೆ ಗೊತ್ತಿಲ್ಲ. ಇವತ್ತು ಒಂದು ದಿನ ನೀವು ಪೂಜೆ ಮಾಡಿದ್ರೆ ನೀವು ವರ್ಷ ಪೂರ್ತಿ ಮಾಡಿದಾಗ ಲೆಕ್ಕ ಸಿಗುವಂಥ ದಿನ ಯಾರ ಇತ್ತು ಅಂತಂದರೆ ಅದು ಮಹಾಶಿವರಾತ್ರಿ ಆಗಿರುತ್ತೆ. ಇನ್ನು 365 ದಿನಗಳಲ್ಲಿ 364 ದಿನಗಳನ್ನು ನಿಮ್ಮ ಕುಟುಂಬದ ಪೋಷಣೆ, ಲಾಲನೆಯ ಪಾಲನೆಗೆ ಬಿಟ್ಟುಕೊಟ್ಟಿದ್ರೆ, ಇನ್ನು ಈ ಒಂದು ದಿನ ಇದೆಯಲ್ಲ, ನಿಮ್ಮನ್ನೇ ನೀವು ಸರ್ವೈವ್ ಮಾಡಿಕೊಳ್ಳಲಿಕ್ಕೆ, ನಿಮ್ಮನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಹೇಳ್ತಾನೆ ಬಹಳ ಅತ್ಯಂತ ಪರಮ ಪವಿತ್ರವಾಗಿರುತ್ತೆ ಒಂದು ರಹಸ್ಯವನ್ನು ವೇದಿಸಿ ಹೇಳ್ತಾನೆ ಈ ಯಾಮಗಳ ಪೂಜೆ ಅಂತ. ಅಂದರೆ 3 ತಾಸಿಗೆ ಒಂದು ಯಾಮ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸಾಯಂಕಾಲ ನೀವು 6 ಗಂಟೆಗೆ ಮಾಡ್ತಕ್ಕಂಥ ಒಂದು ಅಭಿಷೇಕ ನಿಮಗೆ ಗೊತ್ತಿದ್ದರೆ ಮಹಾನ್ಯಾಸಪೂರ್ವಕ, ಲಗನ್ಯಾಸಪೂರ್ವಕ, ರುದ್ರ ಚಮಕ ನಮಕಾದಿಗಳಿಂದ ಈ ಒಂದು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು. ನಮಗೇನು ಗೊತ್ತಿಲ್ಲ, ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರವಷ್ಟೇ ಗೊತ್ತು, ಅದರಿಂದಲೇ ನೀವು ಪೂಜೆ ಮಾಡ್ತಕ್ಕಂಥದ್ದು. 6 ಗಂಟೆಗೆ ಆಯಿತು. ಮತ್ತು 3 ತಾಸು ಅಂತಂದರೆ 9 ಗಂಟೆ ಒಂದು ಅಭಿಷೇಕವನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ರಾತ್ರಿ 12 ಗಂಟೆಗೆ ಒಂದು ಅಭಿಷೇಕವನ್ನು ಮಾಡ್ಕೊಳ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಭಿಷೇಕ. ಅದಕ್ಕೆ ಅರೂಪ ರೂಪೆ ಅಂತ ಕರೀತಾರೆ. ಅರೂಪ ಅಂತಂದರೆ ರೂಪ ಇಲ್ಲದವ ಅಂತ ಕರಿಬಹುದಾ? ಇಲ್ಲ. ಹಂಗಂತೇಳಿ ರೂಪ ಇದೆ. ಯಾವ ರೂಪದಲ್ಲಿ? ಲಿಂಗದ ರೂಪ ನಮಗೆ ಕಾಣಿಸ್ತಾ ಇದ್ದಾನೆ. ಅಂತಹ ಲಿಂಗದ ರೂಪದಲ್ಲಿ ನಮಗೆ ಕಾಣಿಸ್ತಾ ಇರತಕ್ಕಂಥ ಶಿವನನ್ನು ಆಡಿಕೊಂಡಾಡ್ತಕ್ಕಂತಹ ಸುದೈವದ ದಿನ ಇದಾಗಿರ್ತಕ್ಕಂತಹದ್ದಾದ್ದರಿಂದ ನೀವು ರಾತ್ರಿ 12 ಗಂಟೆಯ ನಾನು ಕೊಟ್ಟ ಈ ಒಂದು ಸಂದರ್ಭದಲ್ಲಿ ನಿಮಗೆ ರಾತ್ರಿ 12 ಗಂಟೆಯಲ್ಲಿ ಒಂದು ಅಭಿಷೇಕವನ್ನು ಜಾಗರಣೆ ಇದ್ದು ನಾನು ಮಾಡ್ತೀನಿ ಅಂತಂದರೆ ಇನ್ನು ನಾನು ಏನು ಹೇಳಬಾರ್ದು. ಇದೊಂದೇ ಸಾಕು ಮನುಷ್ಯನ ಜನ್ಮ ಉದ್ಧಾರ ಆಗಲಿಕ್ಕೆ. ರಾತ್ರಿ 12 ಗಂಟೆಗೆ ನೀವು ಯಾವತ್ತೂ ನಿಮ್ಮ ಜಾಯಮಂದಲ್ಲಿ ಮಾಡಿರಲ್ಲ, ನೀವೇ ಮನೆಯಲ್ಲಿ ಕುಳಿತುಕೊಂಡು ಪೂಜೆಯನ್ನು ಮಾಡ್ತೀನಿ ಅಂತ, ಅಥವಾ ಎಲ್ಲಾದರೂ ಒಂದು ದೇವಸ್ಥಾನದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಆ ಅಭಿಷೇಕಾದಿಗಳನ್ನು ಮಾಡ್ತೀನಿ ಅಂತಂದರೆ ಇನ್ನಾಗ್ತಕ್ಕಂಥದ್ದು ನಾನು ಹೇಳಬಾರ್ದು. ಮತ್ತೇನೇನೋ ಆಕಾಂಕ್ಷೆ ಇಟ್ಕೊಂಡು ಮಾಡೋದಲ್ಲ, ತೃಪ್ತಿಯಿಂದ ಈ ಜನ್ಮ ನನಗೆ ಕೊಟ್ಟಿದೆಯಾ ಕಣಪ್ಪ, ಈ ಜನ್ಮ ನನಗೆ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತೇಳಿ ನೀವು ತುಂಬ ಸಂತೃಪ್ತಿಯಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ತೀರಿ. ಇರ್ತಕ್ಕಂಥ ಆನಂದವನ್ನು ನೀವೇ ಅನುಭವಿಸ್ತೀರಿ. ಅದಕ್ಕಾಗಿ ಅದಾದ ನಂತರ ಮತ್ತೆ ಪ್ರಾತಃ ಕಾಲ 3 ಗಂಟೆಗೆ ಒಂದು ಅಭಿಷೇಕ, ಅದಾದಮೇಲೆ ಮರುದಿನ ಬಂದುಬಿಡುತ್ತಲ್ಲ 6 ಗಂಟೆಗೆ ಒಂದು ಅಭಿಷೇಕವನ್ನು ಮಾಡಿಕೊಂಡಿರೋದು ನಿಮಗೆ ಗೊತ್ತೇ ಆಗಲ್ಲ. ಹಾಗೆ ಮಾಡಿರ್ತೀರಿ ಜಾಗರಣೆ, ಅಂತಹದ್ದನ್ನು ಮಾಡ್ಕೋಬೇಕು. ಇನ್ನು ಉಪವಾಸ ಅಂತಂದರೆ ನಿಮ್ಗೆ ಎಷ್ಟೋ ಸಲ ನಾನು ಹೇಳಿದ್ದೇನೆ, ಹತ್ತಿರ ವಾಸ ಮಾಡ್ತಕ್ಕಂಥದ್ದು, ಅವನ ಹತ್ತಿರ ವಾಸ ಮಾಡ್ತಕ್ಕಂಥದ್ದು. ಬೇರೆ 364 ದಿನ ನನ್ನ ಕುಟುಂಬದ ಜೊತೆ, ನನ್ನ ಸದಸ್ಯರ ಜೊತೆ, ನನ್ನ ಸ್ನೇಹಿತರ ಜೊತೆ, ನನ್ನ ಬಂಧುಗಳ ಜೊತೆ ಏನೇನೋ ಹರಟೆ ಮಾಡ್ತಕ್ಕಂಥದ್ದಕ್ಕೆ ಬದುಕು ಕಟ್ಕೊಳ್ಬೇಕಾದ್ರೆ ಇವೆಲ್ಲ ಬೇಕಾಗಿತ್ತು. ಆದರೆ ಈ ದಿನ ಮಾತ್ರ ಅವನ ಜೊತೆಗಿದ್ದು ಬಿಟ್ಟು ನೀವು 364 ದಿನ ಏನು ತಪ್ಪು ಮಾಡಿದ್ರೆ ಗೊತ್ತಿಲ್ಲ, ಏನು ಒಳ್ಳೇದು ಮಾಡಿದ್ರೆ ಏನು ಕೆಟ್ಟದ್ದು ಮಾಡಿದ್ರೆ ನಿಮಗೆ ಗೊತ್ತು. ಅದಕ್ಕಾಗಿ ಅದರಲ್ಲಿ ಏನಾದರೂ ಕೂಡ ಒಂದಷ್ಟು ನಮಗೆ ಒಳ್ಳೆತನ ಕಂಡುಕೊಳ್ತಕ್ಕಂಥದ್ದು ಇತ್ತು ಅಂತಂದರೆ ದೇದೀಪ್ಯಮಾನವಾಗಿತ್ತು. ಪ್ರಸಾದ ರೂಪದಲ್ಲಿ ನಮಗೆ ಆರೋಗ್ಯ ಕೊಡು, ಪ್ರಸಾದ ರೂಪದಲ್ಲಿ ನಮಗೆ ಆಯಸ್ಸು ಕೊಡು, ಪ್ರಸಾದ ರೂಪದಲ್ಲಿ ನಮಗೆ ಐಶ್ವರ್ಯ ಕೊಡು, ಒಟ್ಟು ನಾನಿಟ್ಟಿರೋ ಬೇಡಿಕೆಗಳನ್ನ ಕೊಡು ಅಂತಕ್ಕ ನೀವು ಕೇಳ್ಕೊಳ್ಳೋದೇ ಬೇಡ.
ಅವ ಕೊಡ್ತಾನೆ. ಈ ದಿನ ಅವನ ಜೊತೆಗೆ ನೀವಿದ್ದರೆ ಅದು ಉಪವಾಸ ಮಾಡ್ತಕ್ಕಂಥದ್ದು. ಇನ್ನು ಮಕ್ಕಳಾಗಿರಬಹುದು ಅಥವಾ ವೃದ್ಧರಾಗಿರಬಹುದು, ಅಶಕ್ತರಾಗಿರಬಹುದು, ಗರ್ಭಿಣಿಯರಾಗಿರ್ಬೋದು, ಪರವಾಗಿಲ್ಲ, ಅವರು ಸದ್ಭಕ್ತಿಯಿಂದ ಮಾಡೋದು ಕೂಡ ಶಿವನಿಗೆ ತಲುಪುತ್ತೆ. ಇನ್ನು ಜಾಗರಣೆ ಅಂದರೆ ನೀವು ಯಾವುದೋ ಒಂದು ಸಿನಿಮಾ ನೋಡೋದು ಅಥವಾ ಇಸ್ಪೀಟ್ ಆಡೋದು, ಆಮೇಲೆ ಚೌಕಾಬಾರ ಆಡೋದು, ಇನ್ನೇನೋ ಅಂತ್ಯಾಕ್ಷರಿ ಆಡೋದು, ಇನ್ನು ಕಾಲಹರಣ ಮಾಡೋದು, ಹರಟೆ ಮಾಡೋದು, ಗಾಸಿಪುಗಳು ಶುರು ಮಾಡ್ಕೊಳ್ಳೋದು, ಇದು ಜಾಗರಣೆ ಅನ್ನಲ್ಲ. ಇದು ಇನ್ನೂ ಕೂಡ ನಿಮ್ಮ ಖಾತೆಯಲ್ಲಿ 364 ಏನೋ ಒಳ್ಳೇದು ಮಾಡಿತ್ತಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ, ತಿರುಪತಿಗೆ ಹೋಗಿದ್ರಲ್ಲ, ಅದನ್ನು ಲೆಸ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಅಷ್ಟೋ ಇಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡಿರ್ತೀರಿ. ಇಂಥದ್ರಲ್ಲಿ ನೀವು ಈ ತರಹದ ಮಾಡಿದ್ರೆ ಸಾಧ್ಯವೇ ಇಲ್ಲ. ಇನ್ನಿನ್ನು ಅದಕ್ಕೇನೇನೋ ಬಂದುಬಿಡ್ತಕ್ಕಂಥ ಇರುತ್ತೆ. ಅದಕ್ಕಾಗಿ ನಾನು ಆ ಪಟ್ಟಿ ಹೇಳೋದು ಬೇಡ. ಅದಕ್ಕಾಗಿ ಈ ದಿನ ಆ ತರಹದ ತಪ್ಪು ಕೆಲಸ ಮಾಡದೆ, ಜಾಗರಣೆ ಅಂತಂದರೆ ಅವನ ಬಳಿ ನಾವು ನಮ್ಮದಾಗಿರ್ತಕ್ಕಂತಹದ್ದನ್ನು ಹೇಳ್ಕೊಳ್ತಕ್ಕಂಥದ್ದು. ಏನು ಮನುಷ್ಯನ ಜನ್ಮ, ನನ್ನ ಕುಟುಂಬದ ರಕ್ಷಣೆ ಹೇಗಿದೆ ಅಂತಕ್ಕಂಥದ್ದು ಮೌನವಾಗಿದ್ದು ಮಾತಾಡ್ತಕ್ಕಂಥದ್ದು ಅವನ ಜೊತೆ. ಈ ಒಂದು ದಿನ ಪರಮ ಶ್ರೇಷ್ಠವಾಗಿರತಕ್ಕ ದಿನ. ಜಾಗರಣೆ ಮಾಡಿದಾಗ ನಿಮಗೆ ಆಗ್ತಕ್ಕಂಥ ಆನಂದವೇ ಬೇರೆ. ಪ್ರತಿದಿನ ಬೇರೆ ಏನೇನೋ ಹರಟೆ ಮಾಡಿರ್ತೀರಿ. ಇವತ್ತು ಒಂದು ದಿನ ಮಾತ್ರ ಚೆನ್ನಾಗಿ ನೀವು ಮನಸ್ಸಿಗೆ ಹಾಕ್ಕೊಂಬಿಡಿ, ಖುಷಿಯಿಂದಲೇ ಮಾಡಿದ್ದನ್ನು. ಎಷ್ಟು ಅಂತಂದರೆ ಬಹುಶಃ ನಿಮ್ಮನ್ನು ಯಾರಾದರೂ ಬಂದು ಮಾತಾಡಿಸಿದ್ರು ನೋಡ್ತಾ ನಿಮ್ಗೆ ಗೊತ್ತಾಗಲ್ಲ. ಹಾಗೆ ತನ್ಮಯತೆಯ ಒಳಗಡೆ ನೀವು ಹಿಡಿಕೆ ನೋಡ್ಬಿಡ್ಬೇಕು, ನಿಮ್ಮನ್ನು ನೀವೇ ಮರೆತು ಬಿಡಬೇಕು. ಅಂತಹದ್ದು ನೀವು ಸ್ತೋತ್ರ ಹೇಳ್ಕೊಳ್ತಿರೋ ಅಥವಾ ಸಹಸ್ರನಾಮ ಹೇಳ್ಬೋದು. ನೀವು ಸಹಸ್ರನಾಮ ಹೇಳ್ತಾ ಬನ್ನಿ, ಆಮೇಲೆ ಅಷ್ಟೋತ್ರ ಹೇಳ್ತಾ ಬನ್ನಿ. ಶಿವನಿಗೆ ಸಂಬಂಧಪಟ್ಟ ಪುರಾಣ, ಇತಿಹಾಸ, ಇನ್ನು ಯೂಟ್ಯೂಬಲ್ಲಿ ಹೊಡೆದ್ರೆ ಬೇಕಾದಷ್ಟು ಅವನ ಬಗ್ಗೆ ಕಥೆಗಳು ಬರೋದನ್ನು ಕೇಳುವಂಥದ್ದು, ನೋಡುವಂಥದ್ದು. ಎಲ್ಲಿಯಾದರೂ ಒಂದು ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಪೂಜೆ, ಅದಕ್ಕೆ ಸಂಬಂಧಪಟ್ಟ ವ್ರತ, ಅದಕ್ಕೆ ಸಂಬಂಧಪಟ್ಟ ಯಜ್ಞವನ್ನು ಏರ್ಪಾಟು ಮಾಡಿರ್ತಾರೆ, ಅಲ್ಲಿಗೆ ಹೋಗ್ತಕ್ಕಂಥದ್ರಲ್ಲಿ ಭಾಗಿಯಾಗಿಬಿಡ್ತಕ್ಕಂಥದ್ದನ್ನು ಈ ಒಂದು ರಾತ್ರಿ ಮಾಡ್ತಕ್ಕಂಥದ್ದು. ಇನ್ನು ಬಿಲ್ವ ಪತ್ರದ ಅರ್ಚನೆ ಮಾಡೋದಿದೆಯಲ್ಲ, ಅದು ಬಹಳಷ್ಟು ಆ ಮಂತ್ರದಲ್ಲೇ ಇದೆ. ತ್ರಿದಳಂ ತ್ರಿಗುಣಾಕಾರಂ, ತ್ರಿದಳಂ ತ್ರಿಗುಣಾಕಾರಂ. ತ್ರಿಗುಣಗಳು ಅದರಲ್ಲಿ ಇದೆಯಂತೆ. ಏನು ಗುಣಗಳವೋ ನಿಮಗೆ ಗೊತ್ತಿದೆ. ಸತ್ವಗುಣ, ತಮಗುಣ, ರಜಗುಣ. ಯಾವ ಗುಣದಲ್ಲಿ ನನಗೆ ವ್ಯತ್ಯಾಸ ಆಗಿದೆಯೋ ಎಕ್ಸ್ಕ್ಯೂಸ್ ಕೊಡಬೇಕು ನನಗೆ ಅಂತ ಹೇಳಿ, ಅಂತಹ ಗುಣಗಳಿಂದ ನಾನು ತಪ್ಪು ಮಾಡಿದರೆ, ಅಂದರೆ ಕಾಯ ವಾಚ ಮನಸ್ಸ, ಇದರಿಂದ ನಾನೇನೋ ತಪ್ಪು ಮಾಡಿದರೆ ನನಗೆ ಕ್ಷಮಿಸು ಅಂತ ಕೇಳ್ಕೊಳ್ತಕ್ಕಂತಹ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಈ ಏಕಬಿಲ್ವ, ಈ ಒಂದೇ ಒಂದು ಬಿಲ್ವದಳ ಅರ್ಪಣೆ ಮಾಡೋದ್ರಿಂದ ಅವನ ತ್ರಿನೇತ್ರಗಳಿಗೆ ಸಮಾನತೆ ಇದು. ಈ ತ್ರಿನೇತ್ರಗಳು ಹೇಗೆ ನಮ್ಮನ್ನು ಗಮನಿಸಿರ್ತವೆ, ತರಡೆ ಓಪನ್ ಮಾಡಿ ನೋಡು ಅಂತ ಹೇಳ್ತಾರಲ್ಲ, ಅಂತರಂಗ ಶುದ್ಧಿಗೂ ಬಹಿರಂಗ ಶುದ್ಧಿಗೂ ಈ ಒಂದು ದಳವನ್ನು ಹಾಕಿದ್ರೆ ಸಾಕಂತೆ. ಏನು ಅಲ್ಲಿ ನಡೆಯತಕ್ಕಂಥದ್ದು 3 ಜನ್ಮಗಳ ಪಾಪ ಪರಿಹಾರ ಆಗ್ತದೆ. 3 ಜನ್ಮ ಪಾಪ ಅವ್ರ ಪರಿಹಾರ ಆದಾಗ ಇನ್ನು ನಮಗೇನು ಬೇಕೋ ಅದು ಸಿಗಲೇಬೇಕಲ್ಲ. ಪಾಪ ಇದ್ದದ್ದಕ್ಕಾಗಿ ನಿನಗೆ ಅದೃಷ್ಟ ಬರಲಿಲ್ಲ, ಈಗ ಪಾಪ ಪರಿಹಾರ ಆಯ್ತಲ್ಲ, ನಿನಗೆ ಏನೋ ಬೇಡಿಕೆ ಇಟ್ಟಿದ್ದಲ್ಲ, ಅದೃಷ್ಟ ಬರಲೇಬೇಕಲ್ಲ, ತಂತಾನೇ ಬಂದ್ಬಿಡುತ್ತಂತ. ನಿನ್ನ ಅಕೌಂಟಿಗೆ ಏನು ಬರಬೇಕು ಅದು ಬಂದೇ ಬರುತ್ತೆ, ಭಯಪಡಬೇಡ. ಅದಕ್ಕಾಗಿ ಆಮೇಲೆ ಶಿವನಾಮ ಸ್ಮರಣೆ ನನಗೆ ಯಾವುದು ಬರ್ತದೆ, ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಏನು ಹೇಳ್ಕೊಳ್ತಿರೋ ಬಹುಶಃ ಇವತ್ತು 1,000ವೋ 2,000ವೋ 3,000ವೋ ಎಷ್ಟು ಸಾವಿರ ನಿಮಗೆ ಜಪ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಜಪವೇ, ಅಂತಹ ತಪಸ್ಸೇ ನಿಮ್ಮ ಹಿಂದೆ ನಿಮ್ಮನ್ನೆಲ್ಲ ರೀತಿಯಾಗಿ ಒಂದು ಶಕ್ತಿಯನ್ನು ಕೊಟ್ಟು, ನಿಮಗೊಂದು ಎನರ್ಜಿಯನ್ನು ಕೊಟ್ಟು ನಡೆಸುತ್ತಂತೆ. ನಿಮ್ಮ ಬಳಿ ನಿಮ್ಮ ಅಕೌಂಟಲ್ಲಿ ದೊಡ್ಡದೊಂದು ಹಣ ಇದ್ದರೆ ಅದೇ ನಿಮಗೊಂದು ಶಕ್ತಿ, ಅದೇ ನಿಮಗೊಂದು ಪವರ್. ಈಗ ದೊಡ್ಡ ಶ್ರೀಮಂತರು ಅದೇ ತಾನೇ ಪವರ್ ಅವ್ರದ್ದು, ಇನ್ನೇನಿದೆ ಅವ್ರ ಹತ್ರ. ನಿಮಗೆ ಅಂತಹ ಪವರ್ ಬೇಕು ಅಂತಂದರೆ ನೀವು ತಂದುಕೊಳ್ಬೋದು ರೀ. ಈ ದಿನ ಇರ್ತಕ್ಕಂಥ ದಿನಶುದ್ಧಿನ ಅಂಥದ್ದಾಗಿರುತ್ತೆ. ಶಿವನಾಮ ಸ್ಮರಣೆ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಲೂ ಕೂಡ ಸಾಧ್ಯವಿದೆ. ಅದಕ್ಕೆ ನಾನು ಆ ಅಷ್ಟಮಿಯಿಂದ ಕೃಷ್ಣ ಜನನವನ್ನು, ಈ ಒಂದು ಮಧ್ಯರಾತ್ರಿಯಿಂದ ಇರ್ತಕ್ಕಂಥ ಶಿವನ ಜನನವನ್ನು ನೀವು ತುಲನೆ ಮಾಡ್ತಾ ಇಬ್ಬರನ್ನು ಕೂಡ ಸ್ಮರಣೆ ಮಾಡ್ತಕ್ಕಂಥದ್ದು. ಶಿವಕೇಶವರು ಒಂದೇ ಅಂತಕ್ಕಂತಹದನ್ನು ತಿಳಿದುಕೊಳ್ಳುತ್ತಾ ನೀವು ಮುಂದುವರೆದರೆ ಬಹುಶಃ ನಿಮಗೆ ಏನು ಬೇಕು ಅಂತಹದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ನನ್ನ ಪ್ರೀತಿಯ ಬಂಧುಗಳೇ. ಮತ್ತಿಂಥದ್ದು ನಿಮಗೆ ಸಾಧ್ಯ ಆದರೆ ಇವತ್ತು ಏನೆಲ್ಲ ಮಾಡಬೇಕು, ಆ ಬಿಲ್ವದಳೆಗಳು, ಒಂದಷ್ಟು ವಿಭೂತಿ, ಅಷ್ಟು ಪಂಚಾಮೃತ ಬೇಕಾದ ಪದಾರ್ಥಗಳನ್ನು ದಾನ ಮಾಡಿ. ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಷ್ಟೆಲ್ಲ ಮಾಡಲಿಕ್ಕೆ ಅಂತಂದರೆ ಅಷ್ಟು ದಾನ ಮಾಡಿಬಿಡೋದು, ಎಷ್ಟು ಶಕ್ತಿ ಅಷ್ಟು ಆ ಒಂದು ದೇವಸ್ಥಾನದಲ್ಲಿ ಕುಳಿತುಕೊಂಡು ಒಂದಷ್ಟು ಮೆಡಿಟೇಷನ್ ಮಾಡುವಂಥದ್ದು, ಧ್ಯಾನ ಮಾಡತಕ್ಕಂಥದ್ದು, ಅವರ ಸಂಗಡ ಒಂದಷ್ಟು ಪ್ರಸಾದವನ್ನು ಹಂಚತಕ್ಕಂಥದ್ದನ್ನು ಮಾಡಿ. ನಿಮಗೆ ಸಾಧ್ಯ ಆಗಲಿಲ್ಲ ಉಪವಾಸ ಮಾಡಲಿಕ್ಕೆ, ದೇವಸ್ಥಾನ ಪ್ರಸಾದ ತಗೊಂಡು ಕಾಲಾಹಾರವನ್ನು ಮಾಡಿ ಅಪ್ಪ. ಯಾಕಂದರೆ ಈ ಜನ್ಮ ಗೊತ್ತಿಲ್ಲ ಏನೇನು ಅನುಭವಿಸಿದೆಯೋ, ಏನೇನು ಅನುಭವಿಸಬಾರ್ದೋ, ಅದಕ್ಕಾಗಿ ಇಲ್ಲಿಗೆ ನಾವು ಮುಕ್ತಿಯನ್ನು ಪಡೆಯಬೇಕು, ಶಕ್ತಿಯನ್ನು ಪಡೆಯಬೇಕು, ಯುಕ್ತಿಯನ್ನು ಪಡೆಯಬೇಕು. ಸದ್ಭಕ್ತಿಯಿಂದ ನಾವಿದ್ದಾಗ ಇಷ್ಟೆಲ್ಲ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅಂತಹ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ನನ್ನ ಈ ನವಶಕ್ತಿ ಪೀಠದ ಬಂಧುಗಳು ಯಾರೆಲ್ಲ ಕೂಡ ನೋಡ್ತಿರ್ತಾರೋ, ಒಟ್ಟಾರೆಯಾಗಿ ಎಷ್ಟು ಇದರಲ್ಲಿರ್ತಕ್ಕಂಥ ವ್ಯೂವರ್ಸ್ ಇದ್ದಾರೋ, ಎಷ್ಟು ಇದಕ್ಕೆ ಸಂಬಂಧಪಟ್ಟ ಸಬ್ಸ್ಕ್ರೈಬ್ಸ್ ಇದ್ದಾರೋ, ಅಷ್ಟೂ ಜನಕ್ಕೆ ಈ ದಿನ ನಾನು ಹೇಳತಕ್ಕಂತಹದ್ದು ಆ ಒಂದು
ವಿಶೇಷವಾಗಿ ಜಗತಃ ಪಿತರು ಪಾರ್ವತಿ ಪರಮೇಶ್ವರು ಅವರ ಕೃಪೆ ಇರುತ್ತೆ ಅಂತ ಹೇಳುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಅಂತಹ ಶಿವಾನುಗ್ರಹ ತಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸ್ತೇನೆ. ನಾನು ಮಾಡ್ತಕ್ಕಂತಹ ಪೂಜೆ ಅಷ್ಟು ಪರಿಪೂರ್ಣವಾಗಿ ನಾನು ಒಂದು ಸಲ ಹಾಗೆ ಕಣ್ಣು ಮುಚ್ಕೊಂಡು ಏನಾದ್ರು ಮಾಡಲಿಕ್ಕೆ ಹೊಡ್ತೀನಿ ಅಂತ ನೀವೆಲ್ಲರೂ ನನ್ನ ಕಣ್ಣು ಮುಂದೆ ಕಾಣ್ತಾ ಇರ್ತೀರಿ, ನನ್ನ ಕಣ್ಣು ಮುಂದೆ ಕಾಣ್ತಾ ಇರ್ತೀರಿ. ಯಾರ್ಯಾರು ನೋವನ್ನು ಅಲ್ಲಿ ಹಾಕ್ತಿರ್ತಾರೋ ನೀವಿನ್ನೂ ಕೂಡ ಕಾಮೆಂಟ್ ಹಾಕಬೇಕು ಅಂತಂದರೆ ಇವತ್ತು ಓಂ ನಮಃ ಶಿವಾಯ ಅಂತಕ್ಕಂತಹದ್ದು, ನಮಃ ಶಿವಾಯ ಅಂತಕ್ಕಂಥದ್ದು ಎಷ್ಟು ನೀವು ಕಾಮೆಂಟ್ ಹಾಕ್ತಿರೋ ಬಹುಶಃ ಅಲ್ಲೇ ಒಂದು ಅಷ್ಟೋತ್ತರ ಥರ ಮಾಡಿಬಿಡ್ತೀರೋ ಅವರೆಲ್ಲರೂ ಕೂಡ ಮತ್ತಷ್ಟು ಇನ್ನಷ್ಟು ಎರಡರಷ್ಟು ಬಲವನ್ನು ಅಂದರೆ ಬಹಳಷ್ಟು ಎಂಥದ್ದಿರುತ್ತೋ ಅವೆಲ್ಲ ಕೂಡ ದುಷ್ಟ ದಿನಗಳನ್ನು ದೂರ ಮಾಡ್ತಾ ಬಲವನ್ನು ಹಾಗೆಯೇ ಫಲವನ್ನು ತಾವು ಪಡೆದುಕೊಳ್ತೀರಿ. ಎಲ್ಲ ರೀತಿಯಲ್ಲೂ ಕೂಡ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ ತಾವು ಪಡ್ಕೊಳ್ತೀರಿ. ನಿಮ್ಮ ಕುಟುಂಬದ ಪರವಾಗಿ ನಾನು ಮಾಡ್ತಕ್ಕಂಥ ಪೂಜೆ ಫಲ ತಮಗೆಲ್ಲರೂ ಕೂಡ ಸಿಗ್ತಾ ಇರತಕ್ಕಂಥದ್ದು ಈ ದಿನ. ಖಂಡಿತವಾಗ್ಲೂ ಗುರುಗಳೇ, 364 ದಿನ ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಇದು ಒಂದು ದಿನ ಶಿವರಾತ್ರಿ ಹಬ್ಬದ ಆಚರಣೆ ಹೇಗಿರಬೇಕು ಅಂತ ತಿಳಿಸಿದ್ರಿ. ನಮಗೆ ಗೊತ್ತಿರುತ್ತೆ ಅಂದ್ರಿ, ಆದರೆ ನಿಮ್ಮಿಂದ ಕೇಳಿ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ತಿಳ್ಕೊಂಡಾಗ ಅದು ಬಹಳನೇ ಪರಿಪೂರ್ಣ ಆಗುತ್ತೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಸರಳ ರೀತಿಯಲ್ಲಿ ಆಚರಣೆ ಹೇಗಿರಬೇಕು ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ ಕೂಡ ನೀಡಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಹಬ್ಬದ ಮುಂಚಿತವಾಗೇ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಮಹಾಶಿವರಾತ್ರಿಯ ಆಚರಣೆ ಹೇಗಿರಬೇಕು ಅಂತ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಓಂ ನಮಃ ಶಿವಾಯ.